ನವಗ್ರಹ ತೀರ್ಥಕ್ಷೇತ್ರ ಎಂದೇ ಖ್ಯಾತಿ ಪಡೆದಿರುವ ಸುಕ್ಷೇತ್ರ ವರೂರು. ಈ ಕ್ಷೇತ್ರದಲ್ಲಿ 12 ವರ್ಷಗಳ ಬಳಿಕ ಈಗ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮವನ್ನು ನಡೆಸಲು ನಿರ್ಧರಿಸಲಾಗಿದೆ. 405 ಅಡಿ ಎತ್ತರದ ಸುಮೇರು ಪರ್ವತದ ಮೂಲಕ ರಾಷ್ಟ್ರ ಕಲ್ಯಾಣಕ್ಕೆ ಸಂಕಲ್ಪ ಮಾಡಲಾಗಿದೆ. ವರೂರಿನ ಗುಣಧರನಂದಿ ಮಹಾರಾಜರ ನೇತೃತ್ವದಲ್ಲಿ ಜೈನ ತೀರ್ಥಂಕರರ ಸಮಾಗಮದಲ್ಲಿ 2025 ಜನವರಿ 15ರಿಂದ 26ರವರೆಗೆ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಹಾಮಸ್ತಕಾಭಿಷೇಕ ಸಮಿತಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಘೋಷಣೆ ಮಾಡಿದರು. ವರೂರಿನ ನವಗ್ರಹ ತೀರ್ಥಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದ ಮಹೋತ್ಸವ ಮುಹೂರ್ತ ಉದ್ಘೋಷ ಕಾರ್ಯಕ್ರಮದಲ್ಲಿ ಮಹಾಮಸ್ತಕಾಭಿಷೇಕದ ದಿನಾಂಕ ನಿಗದಿ ಮಾಡಲಾಗಿದ್ದು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನ ಮಹಾಮಸ್ತಕಾಭಿಷೇಕದ ಅಧ್ಯಕ್ಷರನ್ನಾಗಿ ಕೂಡ ಘೋಷಣೆ ಮಾಡಲಾಯಿತು. ಅಲ್ಲದೆ ಇದೇ ವೇಳೆ ವೀರೇಂದ್ರ ಹೆಗ್ಗಡೆಯವರಿಗೆ ಜವಾಬ್ದಾರಿ ವಹಿಸುವ ಮೂಲಕ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಲಾಯಿತು. ಇನ್ನು 12 ವರ್ಷಗಳ ಬಳಿಕ ನಡೆಯುವ ಮಹಾಮಸ್ತಕಾಭಿಷೇಕ ಹಲವು ವಿಶೇಷತೆಗಳಿಂದ ಕೂಡಿದೆ. ಹುಬ್ಬಳ್ಳಿಯ ವರೂರಿನಲ್ಲಿ ನಡೆಯುವ ಮಹಾಮಸ್ತಕಾಭಿಷೇಕ 27 ಪದಾರ್ಥ, 18 ದಿಗಂಬರ ಆಚಾರ್ಯರು, ಶ್ವೇತಾಂಬರರು, ದಿಗಂಬರರು ಹಾಗೂ ಮೂರ್ತಿ ಪೂಜಕರು ಆಗಮಿಸುವ ಮೂಲಕ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸಲು ನಿರ್ಧಾರ ಮಾಡಲಾಗಿದೆ. 9 ದೇಶಗಳ ಮೂಲಕ 9 ತರಹದ ಹೂವುಗಳಿಂದ ಪುಷ್ಪವೃಷ್ಟಿ ಮಾಡಲಾಗುತ್ತದೆ. ಸರ್ವಧರ್ಮ ಸಮ್ಮೇಳನದ ಜೊತೆಗೆ ಜೈನ್ ಸಾಹಿತ್ಯ ಸಮ್ಮೇಳನ ಕೂಡ ನಡೆಸಲಾಗುತ್ತದೆ. 24 ಆನೆ, ಕುದುರೆ ಹಾಗೂ 108 ರಥಗಳಿಂದ ಮಹಾ ಮೆರವಣಿಗೆ ಮಾಡಲಾಗುತ್ತದೆ ಎಂಬುದು ಮಹಾಮಸ್ತಕಾಭಿಷೇಕದ ವಿಶೇಷತೆಯಾಗಿದೆ. ಇದಲ್ಲದೆ 10 ದಿನಗಳ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದ ಕಲಾವಿದರು ಭಾಗಿಯಾಗಲಿದ್ದಾರೆ. ರಾಷ್ಟ್ರಪತಿ ಸೇರಿದಂತೆ ನಾನಾ ರಾಜ್ಯಗಳ ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕೇಂದ್ರ ಸಚಿವರು ಭಾಗಿಯಾಗಲಿದ್ದಾರೆ. ಭಗವಾನ್ ಪಾರ್ಶ್ವನಾಥ್ ತೀರ್ಥಂಕರರ ಜೀವನ ದರ್ಶನದ ಮೂಲಕ ಮಹಾಮಸ್ತಕಾಭಿಷೇಕದಿಂದ ಲೋಕ ಕಲ್ಯಾಣದ ಸಂಕಲ್ಪ ಮಾಡಲಾಗಿದ್ದು, ಬಹುದೊಡ್ಡ ಸಂಭ್ರಮಕ್ಕೆ ಮಹಾಮಸ್ತಕಾಭಿಷೇಕ ಸಾಕ್ಷಿಯಾಗಲಿದೆ ಅಂತ ಗುಣಧರನಂದಿ ಮಹಾರಾಜರು ಹಾಗೂ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮಾಹಿತಿ ನೀಡಿದರು. ಒಂದು ಸುಮೇರು ಪರ್ವತದ ಪ್ರತಿಕೃತಿಯನ್ನು ಮಾಡಿದ್ದಾರೆ. ಇದು ನಮ್ಮ ಹುಬ್ಬಳ್ಳಿ ಹತ್ತಿರ ಬರ್ತಾ ಇದ್ದು ಬಹಳ ದೊಡ್ಡ ವಿಷಯ ಮತ್ತು ಸಂತೋಷದ ವಿಷಯ. ಇದನ್ನ ಇವತ್ತು ತಾರೀಕು ಘೋಷಣೆ ಮಾಡ್ಲಿಕ್ಕಾಗಿ ಹಂತವಾಗಿ ಕೆಲವು ಅನೌನ್ಸ್ಮೆಂಟ್ಸ್ ಮಾಡ್ತಾ ಇರ್ತೇವೆ. ನಾವು ಒಮ್ಮೆಲೆ ಮಾಡಿದ್ರೆ ಸ್ವಾರಸ್ಯ ಇರೋದಿಲ್ಲ. ಪತ್ರಿಕೆ ದಿನ ನೋಡ್ತಾ ಇರ್ಬೇಕು, ಇವತ್ತೇನು ಬರ್ತದೆ, ವರೂರು ಕ್ಷೇತ್ರದ ಬಗ್ಗೆ ಏನು ನೋಡ್ತಾ ಇರ್ಬೇಕು. ಆ ಕುತೂಹಲ ಉಂಟು ಮಾಡುವ ನಮ್ಮ ಪತ್ರಕರ್ತರೆಲ್ಲ ನಮ್ಮ ಬಗ್ಗೆ ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ, ಜನವರಿ 15 ಮಕರ ಸಂಕ್ರಮಣದ ಮರು ದಿವಸ 15ನೇ ತಾರೀಕು ಜನವರಿ 2025 ಈ ಕಾರ್ಯಕ್ರಮ ಪ್ರಾರಂಭ ಆಗಲಿದೆ ಮತ್ತು 26/1/2025 ತನಕ ಈ ಕಾರ್ಯಕ್ರಮಗಳೆಲ್ಲ ನಡೆಯಲಿಕ್ಕಿದೆ. ಇದನ್ನೆಲ್ಲ ನಡೆಸಲಿಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಮತ್ತು ತಯಾರಿ ಮಾಡತಕ್ಕಂಥವ್ರು ಪೂಜ್ಯರು. ಅವರು ಹೇಳುವಂಥ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯ ಆಗ್ತದೆ. ನಾನು ಸಂಸದಿ ಮತ್ತು ನಾನು ಅನೇಕ ಕಾರ್ಯಕ್ರಮ ಮಾಡಿದ ಬಾಹುಬಲಿ ಮೂರ್ತಿ ಸಾಗಿಸಿದ್ದೀನಿ. ಕ್ಷಣಬೇಡಗಳಲ್ಲಿ 3 ಬಾರಿ ಮಹಾಮಸ್ತಕಾಭಿಷೇಕ ಅಧ್ಯಕ್ಷನಾಗಿದ್ದೀನಿ. ಧರ್ಮಸ್ಥಳದಲ್ಲಿ ನಾನು ಅನೇಕ ಬಾರಿ ಮಸ್ತಕಾಭಿಷೇಕ ಮಾಡಿಸಿದ್ದೀನಿ. ಅದೆಲ್ಲ ಮಾಡಿದ್ದೀನಿ. ಆದರೆ ಈ ತಯಾರಿ ಮಾತ್ರ ನಾನು ನೋಡಿರಲಿಲ್ಲ, ಈ ತಯಾರಿಯನ್ನು ಕೇಳಿರಲಿಲ್ಲ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.